ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕಾವೇರಿ ನೀರಿನ ದರ ಲೀಟರ್ಗೆ 0.15 ಪೈಸೆ ಏರಿಕೆ ಆಗ್ತಾ ಇದೆ. ಇದೇ ತಿಂಗಳಿಂದ ಕನಿಷ್ಠ 30 ರೂಪಾಯಿಂದ ಗರಿಷ್ಠ 500 ರೂಪಾಯಿ ತನಕ ಜನರಿಗೆ ಹೊರೆ ಬೀಳುತ್ತೆ. 30 ರೂಪಾಯಿಂದ 500 ರೂಪಾಯಿ ತನಕ ಅದು ನೀವು ಬಳಸೋ ಪ್ರಕಾರ ಹೋಗುತ್ತೆ. ಏಪ್ರಿಲ್ 1ರಿಂದಲೇ ದರ ಹೆಚ್ಚಳ ಅನ್ವಯ ಆಗಲಿದ್ದು, ಇವತ್ತು ಅಧಿಕೃತ ಆದೇಶ ಹೊರಬೀಳಿದೆ. ಮೇ ತಿಂಗಳ ನೀರಿನ ಬಿಲ್ನಲ್ಲಿ ಹೆಚ್ಚುವರಿ ದರ ಸೇರಲಿದೆ. ಪ್ರತಿ 1 ಲೀಟರ್ಗೆ 1 ಪೈಸೆ ದರ ಹೆಚ್ಚಳ ಮಾಡಿರುವಂತಹ ಜಲಮಂಡಳಿ 5 ಸ್ಲ್ಯಾಬ್ಗಳಲ್ಲಿ ದರವನ್ನು ವಿಂಗಡಿಸಿದೆ. ಈ 1 ಲೀಟರ್ಗೆ 1 ಪೈಸಾ ಅಂತ ಹೇಳೋದು ಭಾಳ ದೊಡ್ಡ ನಾಟಕ. ಅಂದರೆ ಜನರಿಗೆ ಅದನ್ನು ನೋಡಿದಾಗ, ಆ ನಂಬರ್ ನೋಡಿದಾಗ 1 ಪೈಸಾ ತಾನೇ ಹೆಚ್ಚಳ ಆಗಿರೋದು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಅನಿಸ್ಬಿಡುತ್ತೆ. ಬಟ್ ನೀವು ಯೂಸ್ ಮಾಡುವಂತಹ ನೀರು 1 ಲೀಟ್ರು 2 ಲೀಟ್ರ್ ಆಗಿರಲ್ಲ ನಿಮ್ಮ ಮನೇಲಿ. ಅದು ಹೇಳ್ತಾ ಹೋಗ್ತೀವಿ ನಿಮಗೆ ಹೇಗೆ ಅಂತ. ಈಗ ಲೀಟರು ಸದ್ಯದ ದರ, ಹೊಸ ದರ, ಸ್ಲ್ಯಾಬನ್ನು ಗಮನಿಸ್ತಾ ಇದ್ದೀರಾ. ಸ್ಟಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂದರೆ 8,000 ಲೀಟರ್ ತನಕ ನೀವೇನಾದರೂ ನಿಮ್ಮ ಮನೇಲಿ ನೀರನ್ನು ಉಪಯೋಗಿಸ್ತಾ ಇದ್ದರೆ ಒಂದು ಮಿನಿಮಮ್ ಚಾರ್ಜ್ ಬರ್ತಾಯಿತ್ತು, 100 ರೂಪಾಯಿ ಅಂತ ಬರ್ತಾಯಿತ್ತು. ಬಟ್ ಇನ್ನು ಮುಂದೆ 132 ರೂಪಾಯಿ, ಅಂದರೆ 32 ರೂಪಾಯಿ ಜಾಸ್ತಿ ಕಟ್ಟಬೇಕಾಗತ್ತೆ. 8,000ದಿಂದ 25,000 ಲೀಟರ್ ನೀವು ಮನೆಯಲ್ಲಿ ನೀರನ್ನು ಬಳಕೆ ಮಾಡ್ತಾ ಇದ್ದರೆ 354 ರೂಪಾಯಿಂದ 509 ರೂಪಾಯಿಗೆ ಏರಿಕೆ ಆಗುತ್ತೆ. ಆಲ್ಮೋಸ್ಟ್ 150 ರೂಪಾಯಿಯಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. 150, 200 ಜಸ್ಟ್ ನಂಬರ್ಸ್ ಅಷ್ಟೇ. ಇದಿನ್ನೂ ಜಾಸ್ತಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬೆಲೆ ಏರಿಕೆ ಬಗ್ಗೆ 0 to 8,000 ಲೀಟ್ರ್ ಏನು ಕನ್ಸ್ಯೂಮ್ ಮಾಡ್ತಾರೆ ಅವರಿಗೆ ಪ್ರತಿ ಲೀಟ್ರಿಗೆ 0.15 ಲೀಟ್ರು 15 ಪೈಸಾ ಅಂದರೆ ಕಡಿಮೆ, 1/4 ಪೈಸಾಕ್ಕಿಂತ ಕಡಿಮೆ ಇದು ಹೆಚ್ಚಾಗುತ್ತೆ. 50,000 ಎಬೋವ್ ಅವರಿಗೆ ಪೈಸಾ ಪರ್ ಲೀಟ್ರು ಹೆಚ್ಚಾಗುತ್ತೆ. ಅಪಾರ್ಟ್ಮೆಂಟ್ಗಳಿಗೆ ಕೂಡ ಅಷ್ಟೇ ಹಲವಾರು ಸ್ಲಾಬ್ಗಳು ಮಾಡಿದೆ. 0 to 2 lakhs ಕ್ಯಾಟಗರಿಗೆ ಕೇವಲ 0.30 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. 2 lakhs to 5 lakhs ನವರಿಗೆ 0.60 ಪೈಸಾ ಪರ್ ಲೀಟ್ರು ಇಂಕ್ರೀಸ್ ಆಗುತ್ತೆ. ಟು 10 lakhs ವರೆಗೆ